ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಈ ದಿನವನ್ನು ಆಶೀರ್ವದಿಸಲಿ. ಪ್ರತಿದಿನ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯವನ್ನು ಓದಿಕೊಂಡು ಜೀವಿಸುವ ಎಲ್ಲರನ್ನೂ ದೇವರು ಆಶೀರ್ವದಿಸುತ್ತಾರೆ. ಏಕೆಂದರೆ ದೇವರು ಕೊಡುವ ಒಂದೊಂದು ಸಣ್ಣ ಆಶೀರ್ವಾದವು ಕೂಡ ನಮಗೆ ಮಹತ್ವವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 7ನೇ ವಚನವಾಗಿದೆ. ಹೊಟ್ಟೆ ತುಂಬಿದವನಿಗೆ ಜೇನು ಕೊಟ್ಟರು ಕಹಿ, ಹೊಟ್ಟೆ ಹಸಿದವನಿಗೆ ಏನು ಕೊಟ್ಟರು ಸಿಹಿ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳಿದೆ. ಈ ವಚನವು ತೃಪ್ತಿ ಮತ್ತು ಕೃತಜ್ಞತೆಯ ಮಹತ್ವವನ್ನು ತಿಳಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ಅಗತ್ಯ ಇಲ್ಲದವನಿಗೆ ಅಮೂಲ್ಯವಾದದ್ದು ಮೌಲ್ಯವಿಲ್ಲದಂತೆ ತೋರುತ್ತದೆ. ಆದರೆ ಅಗತ್ಯವಿರುವವನಿಗೆ ಸಣ್ಣ ಸಹಾಯವೂ ಕೂಡ ದೊಡ್ಡ ಆಶೀರ್ವಾದವಾಗುತ್ತದೆ. ಆದ್ದರಿಂದ ದೇವರು ಕೊಟ್ಟಿರುವ ವರಗಳನ್ನು ತಿರಸ್ಕರಿಸದೆ ಕೃತಜ್ಞತೆಯಿಂದ ಸ್ವೀಕರಿಸಿಕೊಳ್ಳೋಣ. ಪ್ರತಿದಿನವೂ ನಾವು ದೇವರು ಕೊಡುವಂಥ ವಾಕ್ಯಗಳನ್ನು ಸ್ವೀಕರಿಸುವಾಗ ನಾವು ತೃಪ್ತ ಮನಸ್ಸಿನಲ್ಲಿ ಜೀವನ ಮಾಡುವಾಗಿ ಸಂತೋಷವಾಗಿ ಸಮಾಧಾನವು ನಮ್ಮಲ್ಲಿ ನೆಲೆಸುತ್ತದೆ. ದೇವರು ಪ್ರತಿದಿನವೂ ಪ್ರತಿ ಕ್ಷಣವೂ ನಮಗೆ ಒಂದೊಂದು ಆಶೀರ್ವಾದವನ್ನು ಕೊಡುವವರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಕೊಡುವ ಒಂದು ಸಹಾಯ, ನಮಗೆ ಸಣ್ಣ ಸಹಾಯವು ಕೂಡ ದೊಡ್ಡ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಅದು ನಾವು ತಿಳಿದುಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ ನಾವು ವಚನವನ್ನು ಓದಿದಾಗ ನಮಗೆ ಈ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳಿಯಲ್ಪಡಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯ ಪರಲೋಕದ ತಂದೆಯೇ, ನೀವು ಕೊಟ್ಟಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞತೆ ಹೃದಯವನ್ನು ನಮಗೆ ದಯಪಾಲಿಸು. ತೃಪ್ತಿಯಿಂದ ಬದುಕುವ ಮನಸ್ಸನ್ನು ನೀಡಿ ಇತರರ ಅಗತ್ಯಗಳನ್ನು ಅರಿತು ಪ್ರೀತಿಯಿಂದ ಹಂಚಿಕೊಳ್ಳುವ ಕೃಪೆಯನ್ನು ನಮ್ಮಲ್ಲಿ ಅನುಗ್ರಹಿಸಿರಿ ಸ್ವಾಮಿ. ಆಮೇನ್.